मैदान है ಆದ್ರೆ ಈಗ ಚುನಾವಣೆ ಪೂರ್ವದಲ್ಲಿ ಯಾಕೆ ಬಂದಿದ್ದೇನೆ ಅಂದ್ರೆ ಚುನಾವಣೆ ಒಮ್ಮೆ ಸಾರಿದ ಮೇಲೆ ಈ ಮಾತುಗಳನ್ನು ನನಗೆ ಹೇಳಕ್ಕಾಗುದು, ಹೇಳಿದ್ರು ಕೂಡ ತಪ್ಪಾಗ್ತದೆ. ಚುನಾವಣೆ ಪೂರ್ವದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಬೇಕು, ನೀವು ಕೊಟ್ಟಿರುವಂತ ಬೆಂಬಲ ಪ್ರೀತಿ ವಿಶ್ವಾಸಕ್ಕೆ ಕೃತಜ್ಞತೆಯನ್ನು ಹೇಳಬೇಕು, ಧನ್ಯವಾದಗಳನ್ನು ಹೇಳಬೇಕು. ಅಷ್ಟೇ ಅಲ್ಲ, ನಿಮಗೆ ಒಂದು ವಿಶ್ವಾಸವನ್ನು ಕೊಡಬೇಕು. ನಾನು ಇವತ್ತು ಶಾಸಕನ ಇಲ್ದಿದ್ರೂ ಕೂಡ ನೀವು ಎಷ್ಟು ಶಕ್ತಿ ಕೊಟ್ಟಿರಿ ಅಂದ್ರೆ, ನಾನೊಬ್ಬ ಸಚಿವನಾಗಿ, ಮುಖ್ಯಮಂತ್ರಿಯಾಗಿ, ಸಂಸತ್ ಸದಸ್ಯನ ಕೆಲಸ ಮಾಡುವಂತ ಶಕ್ತಿ ತಾವೇನು ಕೊಟ್ಟಿದ್ದೀರಿ, ಆ ಶಕ್ತಿಯನ್ನ ಬಳಕೆ ಮಾಡಿ ನನಗೆ ಸ್ಥಾನ ಇಲ್ದಿದ್ರು ಕೂಡ, ವಿಧಾನಸಭೆಯಲ್ಲಿ ನನ್ನ ಸ್ಥಾನ ಇಲ್ದಿದ್ರು ಕೂಡ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ರಿ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೇನೆ. ಅಷ್ಟೇ ಅಲ್ಲ, ಮೊದ್ಲು ಹೆಂಗೆ ಕೆಲಸ ಮಾಡ್ತಾ ಇದ್ದೆ ಅದೇ ರೀತಿ ಕೆಲಸವನ್ನ ಮಾಡ್ತೇನೆ. ನೀವು ಏನು ಅದರ ಬಗ್ಗೆ ಚಿಂತನೆಯನ್ನ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ಹೆಂಗ ಮೊದ್ಲು ಬಂದು ನಿಮ್ಮ ಎಲ್ಲ ವಿಚಾರಗಳನ್ನ ಪ್ರೀತಿಯಿಂದ, ವಿಶ್ವಾಸದಿಂದ, ಹಕ್ಕಿನಿಂದ ನನ್ನ ಹತ್ರ ಮಾತಾಡ್ತೇನೆ. ನಾನು ಎಂದೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ನಡ್ಕೊಳ್ಳಿಲ್ಲ ನಿಮ್ಮ ಕೂಟ. ನಾನು ಹೇಳ್ತಾ ಇದ್ದೆ, ಈ ಕ್ಷೇತ್ರದ ಬೌಂಡ್ರಿ ಹೊರಗಡೆ ನಾನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆದ್ರೆ ಇಲ್ಲಿ ಒಳಗಡೆ ಬಂದಾಗ ಬಸವರಾಜ ಬೊಮ್ಮಾಯಿ ಅಷ್ಟೇ ಮುಖ್ಯಮಂತ್ರಿ ಇಲ್ಲ. ಅದು ಬಹಳ ಮುಖ್ಯ ಇದೆ ನನಗೆ. ನೋಡ್ರಿ, ಇವತ್ತು ನಾ ಎಮ್ ಎಲ್ ಎ ಇಲ್ಲ, ಒಂದು ತಿಂಗಳಿಂದ ನಾ ಎಮ್ ಎಲ್ ಎ ಇದ್ದೆ. ನೀವು ಎಮ್ ಎಲ್ ಎ ಸ್ಥಾನಕ್ಕೆ ನನಗೆ ಗೌರವ ಕೊಟ್ಟಿದ್ರೆ ಇವತ್ತು ಜನ ಸೇರ್ತಿರ್ಲಿ. ಆ ಸ್ಥಾನಕ್ಕಲ್ಲ, ಆ ಸಂಬಂಧಗಳಿಗೆ, ನಮ್ಮ ನಿಮ್ಮ ನಡಿರುವಂತ ಒಂದು ಪ್ರೀತಿ ವಿಶ್ವಾಸಕ್ಕೆ ಗೌರವ ಕೊಟ್ಟಿದ್ದೀರಿ, ಆ ಕೆಲಸ ಕಾರ್ಯಗಳಿಗೆ ಗೌರವ ಕೊಟ್ಟಿದ್ದೀರಿ. ಇದು ಶಾಶ್ವತ. ನಾನು ಯಾಕೆ ಹೇಳಕ್ ಬಂದಿದ್ದೇನೆ ಅಂದ್ರೆ, ಒಂದು ಹೃದಯ ಅಂತರಾಳದಿಂದ ಕೋಟಿ ಕೋಟಿ ನಮನಗಳನ್ನ, ಧನ್ಯವಾದಗಳನ್ನ, ಕೃತಜ್ಞತೆ ಹೇಳೋದು ಒಂದ್ ಕಡೆ, ಇನ್ನೊಂದು ಈ ನಮ್ಮ ತಾಲೂಕಿನ, ಈ ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಿರಂತರವಾಗಿ ನಡಿಬೇಕು. ಅಭಿವೃದ್ಧಿ ಒಂದ್ ದಿವಸದ ಕೆಲಸ ಅಲ್ಲ, ಒಂದಾದ್ಮೇಲೆ ಒಂದು ಕೆಲಸ ಮಾಡ್ಕೊಂತ ಹೋದಾಗ ಸಮಗ್ರ ಅಭಿವೃದ್ಧಿ ಆಗ್ತದೆ. ಆ ಅಭಿವೃದ್ಧಿಯ ವೇಗ, ಆ ಪಥ ಮುಂದುವರಿಬೇಕು. ಅದಕ್ಕಾಗಿ ನಾನು ಸದಾ ಸಿದ್ಧನಿದ್ದೇನೆ. ನಾನು ಸಂಸತ್ ಸದಸ್ಯನಾಗಿ ದಿಲ್ಲಿಯಲ್ಲಿರಲಿ, ಬೆಂಗಳೂರಲ್ಲಿರಲಿ, ಎಲ್ಲರೂ ಇರಲಿ, ನೀವು ಯಾವಾಗ ಕರಿತೀರ ಓಡಿ ಬರ್ತೇನೆ. ನಿಮ್ಮ ಕೆಲಸ ಕಾರ್ಯಗಳನ್ನ ಮೊದಲಿಗಿಂತ ಹೆಚ್ಚು ಮುತುವರ್ಜಿ ವಹಿಸಿ ನಾನು ಮಾಡ್ತೇನೆ ಅನ್ನುವಂತ ವಿಶ್ವಾಸವನ್ನು ಕೊಡುತ್ತಿದ್ದೆ. ಬಂಧುಗಳೇ, ನನಗೆ ಗೊತ್ತಿದೆ ಇನ್ನೊಂದೆರಡು ಕೆಲಸಗಳಿಲ್ಲ ಆಗ್ಬೇಕು. ನಾನು ನಿನ್ನೆ ರಾತ್ರಿ 11 ಗಂಟೆಗೆ ಆರೋಗ್ಯ ಸಚಿವರಾದಂತಹ ಗುಂಡೂರಾವ್ ಅವರ ಹತ್ರ ಮಾತಾಡಿದೆ. ನಮ್ಮ ಹುಳ್ಳಿಕುಪ್ಪಿ ಗ್ರಾಮದ PH ನಾನು ಇದ್ದಾಗ ಮಂಜೂರಾತಿ ಮಾಡಿದ್ದೇನೆ, ಕಟ್ಟಡ ಕೂಡ ಕಟ್ಟಿದ್ದೇವೆ, ಎಲ್ಲ ಆಗಿದೆ, ಆದೇಶ ಕೂಡ ನಾನು ಮಾಡಿದ್ದೇನೆ, ಹಣಕಾಸಿನ ವ್ಯವಸ್ಥೆ ಕೂಡ ಮಾಡಿದ್ದೇನೆ. ದಯವಿಟ್ಟು ಡಾಕ್ಟರ್ ಕಳಸಪ್ಪ, PH ಸೆಂಟರ್ ನೀನೇ ಬಂದು ಉದ್ಘಾಟನೆ ಮಾಡುವಂತ ನನ್ನ ಮಾತನ್ನು ಕೂಡ ಹೇಳಿದ್ದೇನೆ. ಅವಶ್ಯಕತೆ ಇದೆ. ಅದೇ ರೀತಿ ಈಗ ಸುಮಾರು 30 ಕೋಟಿಗಿಂತ ಹೆಚ್ಚು ಮಲ್ಟಿ ವಿಲೇಜ್ ಸ್ಕೀಮ್ ನಲ್ಲಿ ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡುವಂತ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಈ ಕಾಮಗಾರಿ ಸ್ಟಾರ್ಟ್ ಆಗ್ತದೆ. ಅದು ಕೂಡ ಮಂಜೂರಾತಿಯನ್ನು ಮಾಡಿದೆ. ನಿರಂತರವಾಗಿ ನಡೆಯುವಂತಹ ಪ್ರಗತಿಯಲ್ಲಿ ಯಾವುದೇ ರೀತಿಯ ಕುಂಠಿತ ಆಗಬಾರ್ದನ್ನ ಕಾರಣಕ್ಕಾಗಿ ಪೂರ್ವಭಾವಿಯಾಗಿ ಈ ಕೆಲಸ ಕಾರ್ಯಗಳನ್ನ ನಾನು ಮಂಜೂರಾತಿಯನ್ನು ಕೊಟ್ಟಿದ್ದೇನೆ. ಬಂಧುಗಳೇ, ಅದನ್ನು ಪೂರ್ಣ ಆಗೋವರೆಗೂ ನಾನು ವಿಶ್ರಮಿಸುವುದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹುಳ್ಳಿಕುಪ್ಪಿ ಗ್ರಾಮದಲ್ಲಿ ಎಲ್ಲ ಜನ ಇದ್ದಾರೆ, ಎಲ್ಲ ಜಾತಿ, ಮತ, ಪಂಗಡ ಎಲ್ಲರೂ ಇದ್ದಾರೆ. ನೀವು ಒಕ್ಕಟ್ಟಾಗಿ ನೀವು ಯಾವಾಗಲೂ ಕೂಡ ಇದ್ದೀರಿ. ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಾನು ಬಂದಾಗ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದು. ಇಲ್ಲಿಯ SC ST OBC ಎಲ್ಲ ಸಮುದಾಯಗಳು, ರೈತ ಬಾಂಧವರು ಎಲ್ಲರೂ ಕೂಡ ಒಕ್ಕಟ್ಟಾಗಿದ್ರಿ. ಆ ಒಕ್ಕಟ್ಟವನ್ನು ಕಾಪಾಡಿಕೊಡ್ರಿ. ರಾಜಕಾರಣ ಬರ್ತೈತಿ ಹೋಗ್ತೈತಿ, ಚುನಾವಣೆ ಬರ್ತೈತಿ ಹೋಗ್ತೈತಿ, ಈ ಊರಿಲ್ಲೇ ಇರ್ತದೆ, ನೀವು ಇಲ್ಲೇ ಇರ್ತೀರಿ, ನಿಮ್ಮ ಬದುಕಿಲ್ಲೇ ಇರ್ತದೆ. ಹೀಗಾಗಿ ಯಾವ ರೀತಿ ಸಾಮರಸ್ಯ ಇದೆ, ಈ ಸಾಮರಸ್ಯವನ್ನು ಉಳಿಸ್ಕೊಂಡು ಹೋಗ್ಬೇಕು. ಒಕ್ಕಟ್ಟಾಗಿ ಊರಿನ ಅಭಿವೃದ್ಧಿಯನ್ನ ಮಾಡಬೇಕು.
ಒಂದು ಒಳ್ಳೆಯ ಭವಿಷ್ಯ ಈ ಒಂದು ಊರಿಗೆ ಆಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಆ ಕೆಲಸ ಕಾರ್ಯಗಳು ಏನೇ ಇದ್ರೂ ಕೂಡ ನಿರಂತರವಾಗಿ ಮುಂದುವರಿಯೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಸೇರಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಮತ್ತೊಮ್ಮೆ ಹೇಳಕ್ಕೆ ಇಚ್ಛಪಡ್ತೇನೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮ ದೈವವೇ ದೇವರು ಅಂತ ಈ ದೈವದಲ್ಲಿ ನಾನು ಭಗವಂತನ ನೋಡ್ತಾ ಇದ್ದೆ. ಇವತ್ತಿನ ರಾಜಕಾರಣದಲ್ಲಿ ಎಲ್ಲ ವ್ಯವಹಾರಿಕವಾಗಿರುವಂತಹ ಸಂಬಂಧ ಇರೋದ್ರಿಂದ ಬಹಳಷ್ಟು ಜನ ನಾನು ಮಾತನಾಡುವಂತ ವಿಚಾರವನ್ನ ಮಾತನಾಡುವುದಿಲ್ಲ, ಕೆಲವರು ಅದನ್ನು ನಂಬೋದು. ನನಗೆ ಯಾರು ನಂಬ್ತಾರೋ ಬಿಡ್ತಾರೋ ಏನ್ ತಿಳ್ಕೊತಾರೋ ಅದಕ್ಕೆ ಸಂಬಂಧ ಇಲ್ಲ. ಆದ್ರೆ ನನ್ನ ಹೃದಯದ ಅಂತರಾಳದ ಮಾತುಗಳನ್ನು ನಿಮ್ಮ ಹತ್ರ ಹೇಳಿದ್ದೇನೆ. ನಿಮ್ಮ ಹೃದಯಕ್ಕೆ ಮುಟ್ಲಿ ಅಂತ ಹೇಳಿದ್ದೇನೆ. ಈ ಹೃದಯದಿಂದ ಹೃದಯ ಸಂಬಂಧ ನಿರಂತರ ಇಟ್ಕೊಳ್ಳುವಂತ ಕೆಲಸವನ್ನ ನಾನು 100ಕ್ಕೆ 100 ಮಾಡ್ತೇನೆ. ದಯವಿಟ್ಟು ನಿಮ್ಮೆಲ್ಲರ ಒಂದೇ ಒಂದು ಕೇಳ್ಕೊಳ್ಳೋದು, ನನಗೆ ಆ ಭಗವಂತ ಶಕ್ತಿ ಕೊಡ್ಲಿ. ಇವತ್ತೇ ಏನು ಸ್ಥಾನ ಇದೆ ಅದರ ಜೊತೆಗೆ ನೀವೇನು ನನ್ನಿಂದ ಬಯಸ್ತಾ ಇದ್ದೀರಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಆಶೀರ್ವಾದವನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ. ಶಿವಪುತ್ರನ್ನ ಹೇಳಿದ್ರು ನಮ್ ಬಿಟ್ಕೊಡಕ್ ಮನಸ್ಸಿಲ್ಲ ಅಂತಂದು, ನನಗೂ ಕೂಡ ಬಿಟ್ಟು ಹೋಗಕ್ ಮನಸ್ಸಿಲ್ಲ. ಆದ್ರೆ ರಾಜಕಾರಣದಲ್ಲಿ ಹಲವಾರು ಸಂದರ್ಭಗಳು ಹಿಂಗ್ ಬರ್ತದೆ, ಅನಿವಾರ್ಯತೆ ಬರ್ತದೆ. ಆದ್ರೆ ಅನಿವಾರ್ಯತೆ ಅದು ಸ್ಥಾನಮಾನಕ್ಕೆ ಅಥವಾ ತಾತ್ಕಾಲಿಕವಾಗಿರುವಂತ ಅನಿವಾರ್ಯತೆ. ಶಾಶ್ವತವಾಗಿ ಒಂದು ಸಂಬಂಧ ಏನು ಬೆಸಿಗೆ ಆಗಿರ್ತದೆ ಅದು ಎಂದೂ ಕೂಡ ಬಿಟ್ಕೊಡಕ್ ಸಾಧ್ಯ ಇಲ್ಲ. ನಾನು ರಾಜಕಾರಣದಲ್ಲಿ ಹಲವಾರು ಸಂದರ್ಭಗಳನ್ನ ನೋಡಿದ್ದೇನೆ. ನಾನು 2008ರಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಹಲವಾರು ಜನರನ್ನ ಶಾಸಕರನ್ನಾಗಿ ಮಾಡಿದ್ದೇನೆ. ಇನ್ನು ಕೆಲವರನ್ನ ಮಂತ್ರಿಗಳು ಕೂಡ ಆಗಿ ಮಾಡಿದ್ದೇನೆ. ನಾನು ಮೊದಲನೇ 15 ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ನಾನೇನು ಆಗಲಿಲ್ಲ. ಬೇರೆಯವ್ರನ್ನ ಶಾಸಕರಾಗಿ ಮಂತ್ರಿಯಾಗಿ ಮಾಡಿದ ಮೇಲೆ ನನಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಯಾವ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷ ಸೇರಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸಮೇತವಾಗಿ ವರಿಷ್ಠರೆಲ್ಲ ಚರ್ಚೆ ಮಾಡುವಾಗ ಸಹಜವಾಗಿ ನಾನು ಹೇಳಿದೆ, ನಮ್ಮ ತಂದೆಯವರು ಆಯ್ಕೆ ಆಗಿರುವಂತ ನಮ್ಮ ಊರಿರುವಂತ ಕುಂದಗೋಳ ತಾಲೂಕು ಒಂದು, ನಮ್ಮ ಅಜ್ಜನವ್ರು ಆಯ್ಕೆ ಆಗಿರುವಂತ ಸಿಗ್ಗಾಂವ್ ತಾಲೂಕು ಒಂದು. ಅವ್ರು 2 ದಿವಸ ಬಿಟ್ಟು ಮಾತಾಡೋಣ ಅಂತಂದು. ಅದಾದ್ಮೇಲೆ ನಾನು ನಿರೀಕ್ಷೆ ಮಾಡಿದ್ದೆ ಕುಂದಗೋಳ ಕ್ಷೇತ್ರ ನಂಗೆ ಕೊಡ್ತಾರಂತ. ಆದ್ರೆ ಎಲ್ಲ ಹಿರಿಯರು ಸೇರಿ ಸಿಗ್ಗಾಂವ್ ತಾಲೂಕು ಅಂತ ಕೊಟ್ಟರು. ನಾನು ಎಲ್ಲೂ ಈ ಮಾತನ್ನು ಹೇಳಿಲ್ಲ. ಉಳಿಕೆಪಿ ಗ್ರಾಮದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ನಮ್ಮ ತಾಯಿಯವರು 2002ರಲ್ಲಿ ತೀರ್ಕೊಂಡು, ಅವರು ತಮ್ಮ ಕೊನೆ ದಿನಗಳಲ್ಲಿ ಹಲವಾರು ವಿಚಾರಗಳನ್ನ ನನಗೆ ತಿಳಿಸಿದ್ರು. ಅದು ಮನೆ ವಿಚಾರ ಇರ್ಬೋದು, ಮಂಥನ ವಿಚಾರ ಇರ್ಬೋದು, ಸಾರ್ವತ್ರಿಕ ಜೀವನದ ವಿಚಾರ ಇರ್ಬೋದು, ಧರ್ಮದ ವಿರೋಧ ವಿಚಾರ ಇರ್ಬೋದು, ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ರು. ಅವರ ತವರು ಮನೆ ದುಡಿಸಿ, ಹೀಗಾಗಿ ಮಾತಾಡ್ತಾ ಸಿಗ್ಗಾಂವ್ ಸವಣೂರು ತಾಲೂಕಿನ ಜನ ಬಹಳ ಒಳ್ಳೆಯವರಪ್ಪ, ನಿಮ್ಮ ಅಜ್ಜನಿಗೆ ಅನ್ನ ಕೊಟ್ಟವರು, ಅವರು ವಕೀಲಿ ಮಾಡ್ತಿದ್ರಲ್ಲಿ
ಸವಣೂರಿನ ಕೋಟಿ ಬರ್ತಿದ್ರು. ನಿಮ್ಮ ಅಜ್ಜನ್ಗೆ ಅನ್ನ ಕೊಟ್ಟಾರ ಮತ್ತು ಗೌರವನು ಕೊಟ್ಟಾರ ಅಂತ ಇಷ್ಟೇ ಹೇಳಿದ್ರು ಅವರು. ಮತ್ತೆ 2002ರಲ್ಲಿ ಯಾವ ವಿಚಾರಗಳು ಇರಲಿಲ್ಲ. ಯಾವಾಗ ಯಡಿಯೂರಪ್ಪನವರು ಶಿಗ್ಗಾಂವ್ ಕ್ಷೇತ್ರ ಸವಣೂರು ಕ್ಷೇತ್ರ ಆಯ್ಕೆ ಮಾಡಂದಾಗ ನಮ್ಮ ತಾಯಿಯ ಮಾತು ನಂಗೆ ನೆನಪಾತು. ನಾನು ಹಿಂದೆ ಮುಂದೆ ನೋಡಿದೆ ಒಪ್ಕೊಂಡು. ಇವತ್ತು ಹೇಳ್ತೀನಿ, ನಾನು ಬೀರಲಿಂಗೇಶ್ವರನ, ವೀರಭದ್ರೇಶ್ವರ, ಉಡ್ಚಮ್ಮ ಏನು ಈ ಊರಿನ ದೇವಾನ್ ದೇವತೆಗಳಿದ್ದಾರೆ, ಪ್ರಮಾಣ ಮಾಡಿ ಹೇಳ್ತೀನಿ, ಅವತ್ತಿನ ಆ ತೀರ್ಮಾನ ನಾನೇನು ತಗೊಂಡಿದ್ದೀನಿ ಅದು ಅತ್ಯಂತ ಉತ್ತಮವಾದಂಥ ಒಂದು ತೀರ್ಮಾನ. ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ ತಂದಂಥ ತೀರ್ಮಾನ, ಬಂಗಾರದಂಥ ಜನ ನಂಗೆ ಸಿಕ್ಕಿರುವಂಥ ತೀರ್ಮಾನ ಅಂತ ನಾನು ಹೇಳಕ್ಕೆ ಇಚ್ಛೆ. ಅದೇ ರೀತಿ ನಿಮ್ಮ ಸಂಬಂಧ ಬೆಳೆದಿದೆ. ನಮ್ಮ ಸರ್ಕಾರ ಇರಲಿ ಇರದೇ ಇರಲಿ, ವಿಶ್ವಾಸ ಬಿಟ್ಟು ನೀವು ನಡ್ಕೊಂಡಿದ್ದೀರಿ. ಅಷ್ಟೇ ವಿಶ್ವಾಸ ಇಟ್ಟು ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಾನು ಕೆಲಸವನ್ನು ಮಾಡಿದ್ದೇನೆ. ಹಲವಾರು ಸವಾಲುಗಳು ಬರ್ತಾವೆ ಕೆಲಸ ಮಾಡುವಾಗ, ಹಲವಾರು ಕಾನೂನು ಅಡಚಣೆ ಇವೆಲ್ಲ ಬರ್ತಾವೆ. ಅದನ್ನೆಲ್ಲವನ್ನು ಎದುರಿಸಿ ಇವತ್ತು ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಯಶಸ್ವಿಯಾಗಿದ್ದೇವೆ ಬಂಧುಗಳೇ. ನಾನೀಗ ಬಂದಿರುವಂಥ ಉದ್ದೇಶ ಇಷ್ಟೇ. ನಾನು ಮುಂದಿನ ಚುನಾವಣೆಗೋಸ್ಕರ ಬಂದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ. ಚುನಾವಣೆ ಬಂದಾಗ ಚುನಾವಣೆಗೋಸ್ಕರನೇ ಬರ್ತೇನೆ, ಹೇಳಿ ಕೇಳಿನೇ ಬರ್ತೀನಿ, ಹಿಂದೆ ಮುಂದೆ ಏನಿಲ್ಲ. ಗೋಡ ಹೇ ಮೈದಾನ ಹೇ. ಆದ್ರೆ ಈಗ ಚುನಾವಣೆ ಪೂರ್ವದಲ್ಲಿ ಯಾಕೆ ಬಂದಿದ್ದೇನೆ ಅಂದ್ರೆ, ಚುನಾವಣೆ ಒಮ್ಮೆ ಸಾರಿದ ಮೇಲೆ ಈ ಮಾತುಗಳನ್ನು ನನಗೆ ಹೇಳಕ್ಕಾಗುದು, ಹೇಳಿದ್ರು ಕೂಡ ತಪ್ಪಾಗ್ತದೆ. ಚುನಾವಣೆ ಪೂರ್ವದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಬೇಕು. ನೀವು ಕೊಟ್ಟಿರುವಂತ ಬೆಂಬಲ, ಪ್ರೀತಿ, ವಿಶ್ವಾಸಕ್ಕೆ ಕೃತಜ್ಞತೆಯನ್ನು ಹೇಳಬೇಕು, ಧನ್ಯವಾದಗಳನ್ನು ಹೇಳಬೇಕು. ಅಷ್ಟೇ ಅಲ್ಲ, ನಿಮಗೆ ಒಂದು ವಿಶ್ವಾಸವನ್ನು ಕೊಡಬೇಕು. ನಾನು ಇವತ್ತು ಶಾಸಕನ ಇಲ್ದಿದ್ರೂ ಕೂಡ ನೀವು ಎಷ್ಟು ಶಕ್ತಿ ಕೊಟ್ಟಿರಿ ಅಂದ್ರೆ, ನಾನೊಬ್ಬ ಸಚಿವನಾಗಿ, ಮುಖ್ಯಮಂತ್ರಿಯಾಗಿ, ಸಂಸತ್ ಸದಸ್ಯನ ಕೆಲಸ ಮಾಡುವಂತ ಶಕ್ತಿ ತಾವೇನು ಕೊಟ್ಟಿದ್ದೀರಿ, ಆ ಶಕ್ತಿಯನ್ನ ಬಳಕೆ ಮಾಡಿ ನನಗೆ ಸ್ಥಾನ ಇಲ್ದಿದ್ರು ಕೂಡ, ವಿಧಾನಸಭೆಯಲ್ಲಿ ನನ್ನ ಸ್ಥಾನ ಇಲ್ದಿದ್ರು ಕೂಡ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ರಿ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೇನೆ. ಅಷ್ಟೇ ಅಲ್ಲ, ಮೊದ್ಲು ಹೆಂಗೆ ಕೆಲಸ ಮಾಡ್ತಾ ಇದ್ದೆ ಅದೇ ರೀತಿ ಕೆಲಸವನ್ನ ಮಾಡ್ತೇನೆ. ನೀವು ಏನೂ ಅದರ ಬಗ್ಗೆ ಚಿಂತನೆಯನ್ನ ಮಾಡಕ್ ಹೋಗ್ಬೇಡಿ. ಯಾವಾಗಲೂ ಹೆಂಗ ಮೊದಲು ಬಂದು ನಿಮ್ಮ ಎಲ್ಲ ವಿಚಾರಗಳನ್ನ ಪ್ರೀತಿಯಿಂದ, ವಿಶ್ವಾಸದಿಂದ, ಹಕ್ಕಿನಿಂದ ನನ್ನ ಹತ್ರ ಮಾತಾಡ್ತೇನೆ. ನಾನು ಎಂದೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ನಡ್ಕೊಳ್ಳಿಲ್ಲ ನಿಮ್ಮ ಕೂಟ. ನಾನು ಹೇಳ್ತಾ ಇದ್ದೆ, ಈ ಕ್ಷೇತ್ರದ ಬೌಂಡ್ರಿ ಹೊರಗಡೆ ನಾನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆದರೆ ಇಲ್ಲಿ ಒಳಗಡೆ ಬಂದಾಗ ಬಸವರಾಜ ಬೊಮ್ಮಾಯಿ ಅಷ್ಟೇ, ಮುಖ್ಯಮಂತ್ರಿ ಇಲ್ಲ. ಅದು ಬಹಳ ಮುಖ್ಯ ಇದೆ ನನಗೆ. ನೋಡ್ರಿ, ಇವತ್ತು ನಾ MLA ಇಲ್ಲ, ಒಂದು ತಿಂಗಳಿಂದ ನಾ MLA ಇದ್ದೆ. ನೀವು MLA ಸ್ಥಾನಕ್ಕೆ ನನಗೆ ಗೌರವ ಕೊಟ್ಟಿದ್ರೆ ಇವತ್ತು ಜನ ಸೇರ್ತಿರ್ಲಿ. ಆ ಸ್ಥಾನಕ್ಕಲ್ಲ, ಆ ಸಂಬಂಧಗಳಿಗೆ, ನಿಮ್ಮ ನಡಿರುವಂತ ಒಂದು ಪ್ರೀತಿ, ವಿಶ್ವಾಸಕ್ಕೆ ಗೌರವ ಕೊಟ್ಟಿದ್ದೀರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.